ಇನ್ನು ಕುಮಾರಸ್ವಾಮಿ ಕೇಂದ್ರ ಸಚಿವರು ಟಾಂಗ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ. ಎಲ್ಲರೂ ದೇವ್ರ ಹತ್ರ ಪೂಜೆ ಮಾಡೋದು ಅದಕ್ಕೋಸ್ಕರನೇ ಅಲ್ಲೂ ಕೂಡ ಅಧಿಕಾರ ಕೊಡಪ್ಪ, ಶತ್ರುನಾಶ ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಾರೆ ಇವರು ಅಂತ DKಶಿ ಪೂಜೆ ಬಗ್ಗೆ ಶತ್ರುನಾಶ ಪೂಜೆ ಅಂತ HDK ಲೇವಡಿ ಮಾಡಿದ್ದಾರೆ. ಅದ್ರ ಲೇವಡಿ ಮಾಡೋದಕ್ಕೆ ಏನು ಇದೆ, ಅವ್ರವ್ರ ನಂಬಿಕೆ ಅವ್ರವ್ರ ವಿಚಾರ ಅಪ್ಪ, ಒಳ್ಳೇದು ಮಾಡಲಿ ಮುಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ಲಿ ಅಂತ ಕುಮಾರಸ್ವಾಮಿ ಅವರು ಅದಕ್ಕೂ ಲೇವಡಿ ಮಾಡಿದ್ರು. ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ. ಇನ್ನು ಇವತ್ತು ಲಕ್ಷಾಂತರ ಜನ ವೈಕುಂಠ ಏಕಾದಶಿನಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಆ ದೇವರು ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಕೊಡುವಂತಕ್ಕಂಥದ್ದು ಅಷ್ಟೇ ಅಲ್ಲ, ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮುಕ್ತಿ ಕೊಡಪ್ಪ ಅಂತ ಕೇಳ್ತಾರೆ. ಅಧಿಕಾರ ಬೇಕು ಅಂತೇಳಿ ಓಕೆ, ಮುಚ್ಚುಮರೆ ಏನು ಇಲ್ಲ ಅದರಲ್ಲಿ ಅಂತ DK ಶಿವಕುಮಾರ್ ಹೇಳ್ತಾರೆ. ನಾನು ದಿನ ಮಾಡಿಸ್ತೀನಿ, ದಿನ ಪೂಜೆ ಪುನಸ್ಕಾರ ಹೋಮ ಹವನಗಳು ನಡೀತಾನೆ ಇರುತ್ತೆ, ಅದರಲ್ಲೇನು ತಪ್ಪೇನು ಅಂತ ಕೇಳಿದ್ದಾರೆ. ಅದಕ್ಕೆ ಇವರು ಲೇವಡಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅಲ್ಲೋದ್ರು ಅಧಿಕಾರ ಕೊಡು ಅಂತಲೇ ದೇವ್ರ ಹತ್ರ ಕೇಳ್ಕೊಳ್ಳೋದು, ಎಲ್ಲ ದೇವ್ರ ಹತ್ರ ಕೇಳ್ಕೊಳ್ಳೋದಕ್ಕೆ ಇವರು ದೇವಸ್ಥಾನಗಳಿಗೆ ಹೋಗ್ತಾರೆ, ಎಲ್ಲ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ನಂಬಿಕೆಗಳಿರ್ತವೆ, ಅವ್ರದ್ದೇ ಆದಂತಹ ಭಕ್ತಿ ಪೂಜೆಗಳಿರ್ತವೆ, ಮಾಡ್ತಾರೆ. ಬಟ್ ಅದಕ್ಕೆ ಅದು ಲೇವಡಿಗೊಳಗಾಗುವಂಥ ವಿಚಾರನ ಅಂತ ನನ್ನ ಪ್ರಶ್ನೆ. ಅರವಿಂದ್, ಅದು ಲೇವಡಿ ಮಾಡುವಂಥ ವಿಚಾರ ಅಲ್ಲ. ಆದರೆ DK ಶಿವಕುಮಾರ್ ಅವರು ದಿಢೀರಾಗಿ ಈ ರೀತಿಯಾದಂತಹ ಹೋಮ ಪೂಜೆಗಳನ್ನು ಮಾಡಲಿಕ್ಕೆ ಒಂದು ರೀತಿ ಚರ್ಚೆಗಳು ರಾಜ್ಯದಲ್ಲಿ ಆಗ್ತಿದ್ದಾವೆ. ನಿನ್ನೆ ತಮಿಳುನಾಡಿನಲ್ಲಿ ವಿಶೇಷ ಪೂಜೆ, 2 ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು DK ಶಿವಕುಮಾರ್ ಅವರು ಸಲ್ಲಿಸಿದ್ರು. ಅದು ಶತ್ರು ಸಂಹಾರ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂಥದ್ದು. ಯಾವುದು ಶತ್ರು ಸಂಹಾರ ಅಂದರೆ, ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಅಥವಾ CM ಫೈಟ್ ಏನಿದೆ ಅದು ಜೋರಾಗ್ತಿದೆ. ತಮಗೆ ಬರುವಂತಹ ಶತ್ರುಗಳನ್ನು ಅವರ ದೇವರು ಸಂಹಾರ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ಮಾಡಿಸಿದ್ದಾರೆ DK ಶಿವಕುಮಾರ್ ಅನ್ನುವಂಥದ್ದು. ಅದನ್ನು ಇವತ್ತು DK ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ನನಗೆ ಬರುವಂಥ ತೊಂದರೆಗಳನ್ನು, ಬರುವಂಥ ಶತ್ರುಗಳಿಂದ ಬರುವಂಥ ಕಾಟವನ್ನು ಸರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ನಾನು ದೇವರ ಮೊರೆ ಹೋಗಿರುವಂಥದ್ದು. ನಾನು ನಿತ್ಯವೂ ದೇವರ ಪೂಜೆಯನ್ನು ಮಾಡ್ತೀನಿ ಎನ್ನುವ ಮೂಲಕ ನಿನ್ನೇನು ಚರ್ಚೆ ಆಗಿತ್ತು, DK ಶಿವಕುಮಾರ್ ಅವರು ಶತ್ರು ಸಂಹಾರಕ್ಕಾಗಿ ವಿಶೇಷ ಪೂಜೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಅದನ್ನು DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಒಂದೆಜ್ಜೆ ಮುಂದೆ ಹೋಗಿ CM ಕುರ್ಚಿಗೆ ಏನು ಟವಲ್ ಹಾಕಿರುವಂಥ DK ಶಿವಕುಮಾರ್ ಅವರು ಆಗುವಂಥ ಎಲ್ಲ ಪ್ರಯತ್ನಗಳನ್ನು ರಾಜಕೀಯವಾಗಿ ಒಂದು ಕಡೆ, ಮತ್ತೊಂದು ಕಡೆ ದೈವದ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ. ಸಹಜವಾಗಿ ಕುಮಾರಸ್ವಾಮಿ ಅವರು ಕೂಡ ಅದನ್ನೇ ಹೇಳಿರುವಂಥದ್ದು, ಎಲ್ಲರೂ ಮಾಡ್ತಾರೆ, ಅಧಿಕಾರಕ್ಕೋಸ್ಕರನೇ ಎಲ್ಲರೂ ಕೂಡ ಮಾಡುವಂಥದ್ದು, ದೇವರಿದ್ರೇನೆ ಅಧಿಕಾರ ಕೊಡುವಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರು ಪೂಜೆ ಮಾಡಿದ್ದಾರೆ, ಶತ್ರು ಸಂಹಾರ ಮತ್ತೆ ಅಧಿಕಾರ ಪಡೆಯೋದಕ್ಕೆ ಪೂಜೆ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರ ನೆನ್ನೆಯ ಪೂಜೆ ಏನಿದೆ ಒಂದು ರೀತಿ ರಾಜಕೀಯವಾಗಿ ಚರ್ಚೆ ಆಗಿದೆ, ಅದು ಮುಂದುವರೆದು ರಾಜಕೀಯವಾಗಿ ಚರ್ಚೆಗಳು ರಾಜ್ಯದಲ್ಲಿ ಮುಂದುವರೆಯುವಂಥದ್ದು. ಅರವಿಂದ್, ಬಟ್ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕುಮಾರಸ್ವಾಮಿ ಅವರು ಮಾತನಾಡಿದ್ರ ಅಂತ ಈ ವಿಚಾರದಲ್ಲಿ? ಇಲ್ಲ ಅರವಿಂದ್, ಪವರ್ ಶೇರಿಂಗ್ ವಿಚಾರವಾಗಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಡೋದಕ್ಕೆ ನಕಾರ ಮಾಡಿದ್ದಾರೆ. ಯಾಕೆಂದ್ರೆ ಅದು ಅವರ ಪಕ್ಷದ ಆಂತರಿಕ ವಿಚಾರ, ಅವ್ರು ಏನ್ ಬೇಕಾದ್ರೂ ಚರ್ಚೆ ಮಾಡ್ಕೊಳ್ಳಿ ಅನ್ನುವಂಥ ಮಾತುಗಳನ್ನು ಹೇಳೋ ಮೂಲಕ ಅವರ ಪಕ್ಷದ ಆಂತರಿಕ ವಿಚಾರಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅನ್ನುವಂಥ ಮಾತುಗಳನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಅರವಿಂದ್, ಓಕೆ, ಬಟ್ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, JDSನ ಶಾಸಕರಲ್ಲಿ 2/3 ಶಾಸಕರನ್ನ, ಅಂದರೆ 12-13 ಜನ ಶಾಸಕರನ್ನ DK ಶಿವಕುಮಾರ್ ಒಪ್ಪಿಸ್ಬಿಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಹೊರಟ್ಬಿಡ್ತಾರೆ ಅಂತ ಒಂದಷ್ಟು ಸುದ್ದಿಗಳಾಗ್ತಾ ಇತ್ತು. ಅದ್ರ ಬಗ್ಗೆ ಏನಾದರೂ ಕುಮಾರಸ್ವಾಮಿ ಅವರು ಹೇಳಿದಾರ ಅಂತ? ಅರವಿಂದ್, ಇವತ್ತು ಆ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಕಳೆದ ವಾರ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಕಾಂಗ್ರೆಸ್ನಲ್ಲಿ ಯಾವ್ಯಾವ ನಾಯಕರು ನಮ್ಮ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತು, ಆದರೆ ಯಾವ ಶಾಸಕರು ಕೂಡ ನಮ್ಮ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ, ಅವರ ಆಸೆ ಆಮಿಷಗಳಿಗೆ ಒಳಗಾಗೋದಿಲ್ಲ. ನಮ್ಮ ಶಾಸಕರೆಲ್ಲರೂ ಕೂಡ ನಮಗೆ ಹೇಳಿದ್ದಾರೆ ಯಾರ್ಯಾರು ಯಾವ್ಯಾವ ನಾಯಕರು ನಮ್ಮ ಶಾಸಕರನ್ನ ಟಚ್ ಮಾಡಿದ್ದಾರೆ, ಏನೇನು ಮಾತನಾಡಿದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನ ನಮ್ಮ ಶಾಸಕರು ನನ್ನ ಬಳಿ ಹೇಳಿದ್ದಾರೆ ಅನ್ನುವಂಥ ಮಾತುಗಳನ್ನು ಕುಮಾರಸ್ವಾಮಿ ಹೇಳಿದ್ರು. ಜೊತೆಗೆ ನಮ್ಮ ಶಾಸಕರು ಯಾವುದೇ ಪಕ್ಷಕ್ಕೂ ಹೋಗೋದಿಲ್ಲ, ಆಪರೇಷನ್ ಹಸ್ತ ಏನಿದೆ ಅದು ಯಶಸ್ವಿ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನ ಕಳೆದ ವಾರವೇ ಕುಮಾರಸ್ವಾಮಿ ಅವರು ಹೇಳಿದ್ರು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್, ಧನ್ಯವಾದ.